ಹಾಯ್ ಫ್ರೆಂಡ್ಸ್, 78ಗೆ ಬಂದಿದ್ದೆ. ಸ್ವಲ್ಪ ವಾಕ್ ಮಾಡಿದೆ. ಇದಕ್ಕೆ ಮತ್ತೆ 79-40 ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ಲ್ಯಾಕ್ ಕಾಫಿ ತೊಗೊಳ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ಕಾಫಿ ಕೂಡ ತುಂಬಾ ಬೇಗ ವೆಯ್ಟ್ನ ರಿಡ್ಯೂಸ್ ಮಾಡುತ್ತೆ, ಇಷ್ಟ ಕೂಡ ಆಗುತ್ತೆ. ಯಾವಾಗಲೂ ಒಂದೇ ಥರ ಕುಡಿಯೋಕ್ಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಇಂಟರ್ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಡಿಟಾಕ್ಸ್ ವಾಟರ್ನ. ಇದನ್ನು ನಾನು ಖಾಲಿ ಹೊಟ್ಟೆಲಿ ತಗೋತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಒಂದು ಲೋಟ ಅಷ್ಟು ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡ್ರ್ ಹಾಕ್ಕೊಂಡು ನಾರ್ಮಲಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಆಯಿತು ಬ್ಲ್ಯಾಕ್ ಕಾಫಿ. ಇಲ್ಲಾಂದರೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಬೋದು. ಈ ಥರದಲ್ಲಿ ಕುಡಿಬೋದು. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ನಾನು ಮಾಲ್ಟೇ ತೊಗೊಳ್ತಾ ಇದ್ದೀನಿ. ಸುಮಾರು ಜನ ಮಾಲ್ಟ್ ಹೇಗೆ ಮಾಡೋದು ತೋರಿಸ್ಕೊಡಿ ಅಂತ ಹೇಳ್ತಾನೆ ಇದ್ದೀರಾ, ಕೇಳ್ತಾನೆ ಇರ್ತೀರಾ ಕಮೆಂಟ್ಸ್ಗಳಲ್ಲಾಗಿರ್ಬೋದು, ಪರ್ಸ್ನಲ್ಲಾಗಿ. ಖಂಡಿತ ತೋರಿಸ್ತೀನಿ. ಇನ್ನೊಂದು ವಾರದೊಳಗಡೆ ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ನಮ್ಮದು ಮಾಲ್ಟ್ ಪೌಡ್ರ್ ಖಾಲಿ ಆಯಿತು ಮಾಡಿರೋದು, ಎವ್ರಿಡೇ ನಾನು ತಗೊಳ್ಳೋದ್ರಿಂದ. ಸೊ ಇವಾಗ ನನಗೆ ಅಂತ ಪ್ರಿಪೇರ್ ಮಾಡ್ಕೊತೀನಲ್ವ, ಅವಾಗ ವಿಡಿಯೋನ ಶೇರ್ ಮಾಡ್ತೀನಿ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಪುಳಿಯೋಗರೆ ಮಜ್ಜಿಗೆನ ಲಂಚ್ಗೆ ತೊಗೊಂಡೋಗ್ತಾ ಇದ್ದೀನಿ. ಬಂದು ಸಂಜೆ ಬೇಲ್ಪುರಿ, ಮನೆಯಲ್ಲೇ ಸ್ವಲ್ಪ ಬೇಲ್ಪುರಿ ಮತ್ತು ಸ್ವೀಟ್ ಕಾರ್ನ್ ಮಸಾಲ ಮಾಡ್ಕೊಂಡಿದ್ವಿ, ಅದನ್ನು ಸ್ನ್ಯಾಕ್ಸ್ ಟೈಮ್ಗೆ ತಿನ್ಕೊಳ್ತಾ ಇದ್ದೀನಿ. ಸೊ ಸ್ನ್ಯಾಕ್ಸು ಚೆನ್ನಾಗಿ ತಿಂದಿರೋ ಕಾರಣದಿಂದ ರಾತ್ರಿ ಊಟಕ್ಕೆ ಲೈಟಾಗಿ ನೋಡಿ, ನೀವು ರೈಸ್ ಕ್ವಾಂಟಿಟಿ ನೋಡಿ, ಸುಮ್ಮನೆ ತಿಂದಿದ್ದೀವೋ ಇಲ್ವೋ ಅನ್ನೋ ಥರ ಇರಬೇಕು. ರೈಸ್ ತೊಗೊಂಡಾಗ ಹೆಚ್ಚಿಗೆ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಪಲ್ಯ ತರಕಾರಿ. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಸಾಂಬಾರು ಮತ್ತು ಸೌತೆಕಾಯಿನ ನಾನು ರಾತ್ರಿ ಊಟಕ್ಕೆ ತಗೊಂಡಿದ್ದೀನಿ. ಜೊತೆಗೆ ಎಕ್ಸಸೈಸ್, ವಾಕ್ ಇದೆಲ್ಲ ಬೇಕೇ ಬೇಕು, ಬೇಗ ರೆಡ್ಯೂಸ್ ಆಗುತ್ತೆ. ಸೊ ತುಂಬ ಜನ ನನ್ನ ವೆಯ್ಟ್ ಲಾಸ್ ಜರ್ನಿನ ನೋಡಿ ಸ್ಟಾರ್ಟ್ ಮಾಡಿದವರು ತುಂಬ ಪರ್ಸ್ನಲಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ. ಅಕ್ಕ, ಇಷ್ಟು ನಾನು ವೆಯ್ಟ್ ರೆಡ್ಯೂಸ್ ಮಾಡಿದೆ, 3 kg 4 kg 5 kgವರೆಗೂ ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ ಅವರೇ ಖುಷಿಪಟ್ಟು ನಂಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ದಾರೆ. ಹಾಗೆ ಮುಂದೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ 21 ದಿನ ಮುಗಿದ ಮೇಲೆ ಯಾರಿಗೆ ಎಷ್ಟು ಯೂಸ್ ಆಯಿತು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ಅವ್ರ ಹತ್ರನೇ ಮಾತಾಡಿಸ್ತೀನಿ. ನನ್ನ ಡೇ 11 ಹೀಗಿತ್ತು. ಸೊ ಮತ್ತೆ ನಾನು ಸಿಗ್ತೀನಿ ಡೇ 12 ಅಲ್ಲಿ. ಥ್ಯಾಂಕ್ ಯು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಶೇರ್